ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೈತ್ರ್ಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಇವತ್ತಿನ ದಿವಸ ದೇವಿ ಮಹಾತ್ಮೆಯ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯಗಳನ್ನು ನೀವು ಶ್ರವಣ ಮಾಡೋಣಂತ. ಈ ಒಂದು 8ನೇ ಅಧ್ಯಾಯದೊಳಗೆ ಮಹಿಷವಧೆ ಅನ್ನುವಂಥದ್ದನ್ನು ಇಲ್ಲೇ ಹೇಳ್ಯಾರ. ಇಲ್ಲೇ ಮಹಿಷವಧೆ ಅಂತಂದ್ರೆ ಆ ದೇವಿಯ ಇಲ್ಲಿರ್ತಕ್ಕಂಥ ಸಾತ್ವಿಕ ಗುಣಗಳಿಗೂ ಮತ್ತು ಅರಿಷಡ್ವರ್ಗಗಳಿಗೂ ಆ ಅರಿಷಡ್ವರ್ಗಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಅಷ್ಟಮದಗಳಿಗೂ ಘನಘೋರವಾದ ಒಂದು ತಾಕಲಾಟ ನಡೆದು ಆ ತಾಕಲಾಟದೊಳಗೆ ಸಾತ್ವಿಕ ಗುಣಾದಿಗಳೇ ಗೆದ್ದಂಥ ಒಂದು ಚಿತ್ರಣವನ್ನು ಇಲ್ಲೇ ಅವರು ಹೇಳ್ತಾರೆ. ಮಹಿಷ ಅಂತಂದ್ರೆ ಎಮ್ಮೆ ಅಥವಾ ಕೋಣ. ಅಂತರಂಗ ಬಹಿರಂಗದೊಳಗೆ ಅಷ್ಟಮದಗಳ ಯಾರಿಗಿರ್ತಾವ್ರೋ ಅಂಥವ್ರ ಮಹಿಷ ಅಂತೇಳಿ ಹೇಳಿಸ್ಕೋತಾರೆ. ಅಂದ್ರೆ ಮೊದಲ ಅರಿಷಡ್ವರ್ಗಗಳಾಗಿರ್ತಕ್ಕಂಥ ಕಾಮ, ಮೋಹ, ಮದ, ಕ್ರೋಧ, ಮತ್ಸರ, ಲೋಭ ಅಂತಕ್ಕಂಥ ಈ ಒಂದು ಅರಿಷಡ್ವರ್ಗಗಳು ಇವುಗಳಿಂದ ಆವರಿಸಲ್ಪಟ್ಟಂಥ ಅಷ್ಟಮದಗಳು ಯಾವಪ್ಪ ಅಂತಂದ್ರೆ ಕುಲಮದ, ಶೀಲಮದ, ಯೌವನಮದ, ರೂಪಮದ, ಧನಮದ, ವಿದ್ಯಾಮದ, ರಾಜ್ಯಮದ, ತಪೋಮದ ಅಂತಕ್ಕಂಥ ಈ ಒಂದು ಅಷ್ಟಮದಗಳು. ಈಗ ನಾವು ಹಿಂದಿನ ಅಧ್ಯಾಯದೊಳಗೆ ಒಂದೊಂದ ಈ ಅರಿಷಡ್ವರ್ಗ ಗುಣಕ್ಕೆ ಸಂಬಂಧಪಟ್ಟಂಥ ಮದಗಳೊಳಗೆ ಆ ಒಂದು ರಾಕ್ಷಸ ಸ್ವರೂಪಿಯಾಗಿರ್ತಕ್ಕಂಥ ದುಷ್ಟ ಗುಣಗಳ ಪರಿಣಾಮ ಏನಾಗೈತಿ ಅನ್ನುವಂಥದ್ದನ್ನು ನೀವೆಲ್ಲ ನೋಡ್ಕೊಂಡು ಬಂದೇವಿ. ಆ ಆದಿಶಕ್ತಿ ಪರಾಶಕ್ತಿಯಾಗಿರ್ತಕ್ಕಂಥ ಮಹಾದೇವಿ ಆ ಒಂದು ದುಷ್ಟ ಗುಣಗಳನ್ನು ಸಂಹಾರ ಮಾಡಿ ಸಾತ್ವಿಕದ ಎಡೆಗೆ, ಮುಕ್ತಿಯ ಪಥದ ಕಡೆಗೆ ಅವರನ್ನು ಕರ್ಕೊಂಡು ಬಂದಾಳ. ಹಂಗೆ ಇವತ್ತು ಈ ಒಂದು 8ನೇ ಅಧ್ಯಾಯದೊಳಗೆ ಮಹಿಷನ ಒಂದು ವಧೆಯನ್ನು ನಾವು ನೋಡೋಣಂತ. ಈ ಒಂದು ಮದಗಳಿಂದ ಕೂಡಿದಂಥ ಆವರಿಸಲ್ಪಟ್ಟಂಥ ಯಾವ ಜೀವ ಅದಾನೋ ಅವನ ಮಹಿಷ ಅಂತೇಳಿ ಹೇಳಿಸ್ಕೊತಾನೆ. ಅಂದ್ರೆ ಅಜ್ಞಾನಿ ಅಂತೇಳಿ ಹೇಳಿಸ್ಕೊತಾನೆ. ಜನರು ಒಂದು ದೇವಿ ಕೃಪೆಯನ್ನು ಪಡೆಯದ ಅಹಂಕಾರ, ಮಮಕಾರಗಳಿಂದ ಗರ್ವಿಸಲ್ಪಟ್ಟು ಕುಲಬಲ, ರೂಪ, ಯೌವನ, ಸತಿ, ಸಿರಿ ಸಂಪತ್ತು, ವಿದ್ಯೆ ಮುಂತಾದ ಈ ಒಂದು ಮದಗಳಿಂದ ಹುಚ್ಚರಂತ ಮೈಮ್ಯಾಲ ಎಚ್ಚರಿಲ್ಲದನ ಕೆಟ್ಟ ಹೊಕ್ಕರು. ನಾವು ಹಿಂದೆ ನೋಡಿದಂಗೆ ಒಂದೊಂದು ಮದದಿಂದ ಒಬ್ಬೊಬ್ಬರು ನಷ್ಟವಾಗ್ಯಾರಂತಂದ ಮ್ಯಾಗ ಈ ಮಹಿಷಾಸುರನಲ್ಲಿ ಅಷ್ಟಮದಗಳಿಂದ ಕೂಡ್ಯಾನು ಅಂತಂದ ಮ್ಯಾಲ ನಷ್ಟ ಆಗೋದೇನು ಆಶ್ಚರ್ಯ. ಮದಕ್ಕೆ ಬಂದಂಥ ಕೋಣ ಕಡಿಸ್ಕೊಂಡು ಸಾಯುವುದಂತೂ ನಿಶ್ಚಿತ. ಕಾರಣ ಗರ್ವ ಅಂತಕ್ಕಂಥದ್ದು ಈ ಮನುಷ್ಯನಿಗೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ. ಈ ಒಂದು ಗರ್ವಕ್ಕೆ ಸಂಬಂಧಪಟ್ಟಂಥ ಒಂದು ದೃಷ್ಟಾಂತವನ್ನು, ಕಥೆಯನ್ನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವರ್ಗ ಲೋಕದೊಳಗೆ ಅಗ್ನಿ ದೇವ, ವಾಯುದೇವ, ವರುಣದೇವ ಅವ್ರ ತಲೆಯೊಳಗೆ ಏನು ತುಂಬಿತ್ತು ಅಂತಂದ್ರೆ ಎಲ್ಲ ದೇವತೆಗಳಿಗೂ ನಾವ ಶ್ರೇಷ್ಠ, ನಾವ ಸಮರ್ಥರು, ನಮ್ಮಿಂದನ ಈ ಲೋಕದೊಳಗೆ ಗಾಳಿ, ಮಳೆ, ಬೆಂಕಿಯಿಂದ ಎಲ್ಲ ಕೆಲಸಗಳು ನಡೀತಾವು ಅಂತಕ್ಕಂಥ ಒಂದು ಅಹಂಕಾರ ಬರ್ತೈತಿ. ಇವರ ಒಂದು ಅಹಂಕಾರದ ಸ್ಥಿತಿಯನ್ನು ಕಂಡಂಥ ಪರಮಾತ್ಮ ಇವರ ಗರ್ವವನ್ನು, ಇವರ ಅಹಂಕಾರವನ್ನು ಹರಣ ಮಾಡಬೇಕು ಅಂತೇಳಿ ತಿಳ್ಕೊಂಡ
ಪರಮಾತ್ಮ ಒಬ್ಬ ಯಕ್ಷನ ರೂಪವನ್ನು ಧರಿಸಿ ಈ ಮೂವರ ಮಧ್ಯದೊಳಗೆ ಪ್ರಕಟಕ್ಕನು. ಆವಾಗ ಈ ಮೂವರು ದೇವತೆಗಳು ಆ ಯಕ್ಷನ ಪ್ರಶ್ನೆ ಮಾಡ್ತಾರೋ, ಎಲ್ಲೋ ಯಕ್ಷ, ನಮ್ಮ ಒಂದು ಸಾಮರ್ಥ್ಯವನ್ನು ತಿಳಿದನ ನಮ್ಮ ಮಧ್ಯದೊಳಗೆ ಬಂದು ನಿಂತಿಯಲ್ಲ ಅಂತೇಳಿ ಕೇಳಿದರು. ಆಗ ಆ ಯಕ್ಷ ರೂಪಿಯಾಗಿರ್ತಕ್ಕಂಥ ಶಿವ ಮೂವರನ್ನು ಕುರಿತ ನಿಮ್ಮ ಶಕ್ತಿ ಏನೈತಿ ಹೇಳ್ರಿ ಅಂತೇಳಿ ಕೇಳ್ತಾನೆ. ಆಗ ಅಗ್ನಿದೇವ ಹೇಳ್ತಾನೆ, ನಾನು ಅಗ್ನಿ ಅದೇನಿ, ಈ ಒಂದು ತ್ರಿಲೋಕದವನ್ನೇ ಭಸ್ಮ ಮಾಡಿಬಿಡುವಂಥ ಶಕ್ತಿ ನನ್ನಲ್ಲಿ ಐತಿ ಅಂತೇಳಿ ಹೇಳ್ತಾನೆ. ಇನ್ನು ಎರಡನೇದಾಗಿ ವಾಯುದೇವ, ನನ್ನ ಒಂದು ಬಲದಿಂದ ಈ ಸರ್ವ ಜಗತ್ತನ್ನು ನಾನು ಗಾಳಿಯೊಳಗೆ ಹಾರಿಸಿಬಿಡ್ತೀನಿ ಅಂತೇಳಿ ಆ ವಾಯುದೇವ ಹೇಳ್ತಾನೆ. ಇನ್ನು ವರುಣದೇವ, ನನ್ನ ಒಂದು ಶಕ್ತಿಯಿಂದ ಮಳೆಯ ನೀರಿನಿಂದ ಈ ಒಂದು ಸರ್ವ ಜಗತ್ತನ್ನು ಮುಳುಗಿಸಿಬಿಡ್ತೀನಿ ಅಂತೇಳಿ ಹಿಂಗೆ ಆ ಮೂವರು ದೇವತೆಗಳು ತಮ್ಮ ತಮ್ಮ ಒಂದು ಸಾಮರ್ಥ್ಯವನ್ನು ಹೇಳ್ಕೊತಾರೆ. ಆಗ ಆ ಯಕ್ಷ ರೂಪದೊಳಗಿದ್ದಂಥ ಶಿವ ಆ ಮೂವರ ಮಧ್ಯದೊಳಗೆ ಒಂದು ಹುಲ್ಲ ಕಡ್ಡಿಯನ್ನು ಇಟ್ಟ, ಹಂಗಾದ್ರೆ ನೀವು ಮೂರು ಜನ ನಿಮ್ಮ ಶಕ್ತಿಯನ್ನು ಈ ಒಂದು ಹುಲ್ಲ ಕಡ್ಡಿ ಮೇಲೆ ತೋರಿಸ್ರಿ ಅಂತ ಹೇಳಿ ಆ ಒಂದು ಮೂವರಲ್ಲಿರ್ತಕ್ಕಂಥ ದೇವತಾ ಶಕ್ತಿಯನ್ನು, ಸರ್ವಶಕ್ತಿಗೂ ಮೂಲ ಆಧಾರವಾಗಿರ್ತಕ್ಕಂಥ ಶಿವ ಅವರ ಶಕ್ತಿಯನ್ನು ತನ್ನ ಕಡೆಗೆ ಸೆಳೆದುಕೊಂಡ ಬಿಡ್ತಾನೆ. ಆವಾಗ ಆ ದೇವತೆಗಳಿಗೆ ಸ್ವಸಾಮರ್ಥ್ಯ ಇಲ್ಲದಕ್ಕೆ ಆ ಹುಲ್ಲು ಕಡ್ಡಿಯನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಆ ಮೂವರು ಆ ಒಂದು ಹುಲ್ಲು ಕಡ್ಡಿಯನ್ನು ಅಗ್ನಿಗೆ ಸುಡ್ಲಿಕ್ಕಾಗಲಿಲ್ಲ, ಗಾಳಿಗೆ ಹಾರ್ಸೋಕ್ಕಾಗಲಿಲ್ಲ, ವರುಣದೇವನಿಗೆ ಅದನ್ನು ಮಳೆ ಮಾಡಿ ಸುರಿಸಿ ಅದನ್ನು ತೆಗಿಸೋಕ್ಕಾಗಲಿಲ್ಲ. ಆವಾಗ ಆ ದೇವತೆಗಳು ತಮ್ಮ ತಪ್ಪಿನ ಅರಿವಾಗಿ ಆ ಒಂದು ಪರಮಾತ್ಮನಲ್ಲೇ ಕ್ಷಮೆ ಬೇಡ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಭೂಲೋಕದಲ್ಲಿ ಬಂದಂಥ ಮಾನವರಾಗಿ ಜನಿಸಿ ಬಂದಂಥ ನಮ್ಮಲ್ಲಿ ಆ ಪರಮಾತ್ಮನ ಆ ಚಿಚ್ಚಕ್ತಿಯ ಆದಿಶಕ್ತಿಯ ಒಂದು ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮ ಐತಿ ಅಂತೇಳಿ ತಿಳ್ಕೊಂಡ ನಮ್ಮೆಲ್ಲರ ಒಂದು ಜೀವನ ಇಲ್ಲೇ ನಡೆದೈತಿ. ಅದನ್ನು ನಾವು ಮರೆತ ಈ ಒಂದು ಆ ದೇವಿಯನ್ನು ಮರೆತ ಬರೀ ಈ ಅರಿಷಡ್ವರ್ಗದ ಬೆನ್ನು ಹತ್ತೆ, ವ್ಯಸನಗಳ ಬೆನ್ನು ಹತ್ತೆ 7 ರೀತಿಯಾಗಿರ್ತಕ್ಕಂಥ ವ್ಯಸನಗಳಿರ್ತಾವೆ. ಅವು ಯಾವುವು ಅಂತಂದ್ರೆ, ಈ ಶರೀರನ ತನ್ನದು, ಈ ಮನಸ್ಸು ನನ್ನದು ಅಂತಕ್ಕಂಥ ವ್ಯಸನ ಅಂದ್ರೆ ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವ ವ್ಯಸನ ಮತ್ತು ಸೇವಕ ವ್ಯಸನ ಅಂತಕ್ಕಂಥ ಈ ವ್ಯಸನಗಳ ಬೆನ್ನು ಹತ್ತಿ ನಾವೆಲ್ಲ ಏನಾಗೇವಿ ಅಂತಂದ್ರೆ, ನಮ್ಮಲ್ಲಿ ಆತ್ಮ ಸ್ವರೂಪದಿಂದಿರ್ತಕ್ಕಂಥ ಆ ದೇವಿಯನ್ನು, ಆ ಚಿಚ್ಚಕ್ತಿಯನ್ನು ಮರೆತ ಎಲ್ಲ ನಮ್ಮಿಂದಲ ಅಂತಕ್ಕಂಥ ಒಂದು ಗರ್ವದಿಂದ ನಾವು ನಡ್ಕೊಳಕತ್ತೀವಿ. ಅದಕ್ಕೆ ಇಲ್ಲೇ ಮುಂದುವರೆದು ಹೇಳ್ತಾರೋ, ಜಗತ್ತಿನ ಒಂದು ವಿಷಯದೊಳಗೆ ಒಬ್ಬರಿಗಿಂತ ಒಬ್ಬ ಅಧಿಕ ಇರುವುದು ಅಂದ್ರೆ ಒಬ್ಬರಿಗಿಂತ ಒಬ್ಬರು ಬಲಶಾಲಿಗಳಿರುವುದು ಸ್ವಾಭಾವಿಕ. ಆದರೆ ಯಾರೊಬ್ಬರು ಯಾವುದರಲ್ಲಿಯೂ ಪೂರ್ಣತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಸರ್ವದಿಂದ ಸಂಪೂರ್ಣವಾಗಿರ್ತಕ್ಕಂಥವಳು ಆ ಆದಿಶಕ್ತಿ ಒಬ್ಬಳ ಹೊರತ. ಅವಳನ್ನು ಬಿಟ್ಟರೆ ಈ ಒಂದು 3 ಲೋಕದೊಳಗೆ ಬೇರೆ ಪರಿಪೂರ್ಣವಾಗಿರ್ತಕ್ಕಂಥವ್ರು ಯಾರ್ಯಾರು ಇಲ್ಲ. ಅದಕ್ಕೆ ಈ ಒಂದು ನಮ್ಮ ಒಂದು ಸಿರಿ ಸಂಪತ್ತನ್ನು ನೋಡಿಕೊಂಡ, ನಮ್ಮ ವಿದ್ವತ್ತನ್ನು ನೋಡಿಕೊಂಡ, ನಮ್ಮ ಬಲವಾದ ಗಟ್ಟಿಯುಳ್ಳಂಥ ಶರೀರವನ್ನು ನೋಡಿಕೊಂಡ ನಾವು
ಗರ್ವವನ್ನು ಪಟ್ಕೊಂಡಿದ್ದ ಖರೆ ಆದ್ರೆ ಕೊನೆಗೆ ನಾಶ ಹೊಂದುತ್ತತಿ. ಅದಕ್ಕೆ ಈ ಒಂದು ಗರ್ವವನ್ನು ಬಿಟ್ಟ ಕಿಂಕರತ್ವದಿಂದಲೇ ನಾವು ಶಂಕರತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ವಿನಯ ನಿರಾಭಾರಿಯಾಗೇ ಇರಬೇಕು. ಆಮೇಲೆ ಈ ತುಂಬಿದ ಕೊಡ ಹೆಂಗೆ ತಿಳ್ಕೋದಿಲ್ಲೋ ಹಂಗೆ ಪೂರ್ಣ ಅರಿವಿದ್ದಂಥವ, ತಿಳುವಳಿಕೆ ಇದ್ದಂಥವ ಗರ್ವನ ಪಡುವುದಿಲ್ಲ. ಇನ್ನು ಗರ್ವವನ್ನು ಪಡುವಂಥ ವ್ಯಕ್ತಿ ಎಂದಿಗೂ ಅಪೂರ್ಣ ಅಂತನ ನಾವು ತಿಳಿಬೇಕು. ಅಂಥ ಒಂದು ಗರ್ವಿಷ್ಠ ಮನುಷ್ಯನ ಸೋಲು ಒಂದಾದರೂ ಒಂದು ದಿನ ಆತ ನಿಶ್ಚಿತವಾಗಿ ಸೋಲ್ತಾನೆ. ಅದಕ್ಕೆ ಶರಣರು ಹೇಳ್ತಾರೋ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಜನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಒಂದು ವಚನದಂತ ಒಂದು ಗರ್ವದ ಬಡಿವಾರವನ್ನು ನೀಗಿ ಎಲ್ಲರಲ್ಲೂ ನಾನು ಕಿರಿದಾಗಿದ್ದೇನೆ ಅಂತೇಳಿ ನಿಗರ್ವಿ ಅನಿಸೋದು ಆ ಒಂದು ಬಸವಣ್ಣನವರು ನಮಗೆ ಹೇಳಿಕೊಟ್ಟಾರೆ. ಅದೇ ಬಸವಣ್ಣನವರು ಇನ್ನೊಂದು ವಚನ ಹಿಂಗದ ಅಲ್ಲ, ಭೂಲೋಕದಲ್ಲಿ ಭಕ್ತರುಂಟೆ ದೇವ. ಈ ಭೂಲೋಕದಲ್ಲಿರ್ತಕ್ಕಂಥವರು ಎಲ್ಲರೂ ಪರಮಾತ್ಮ ನಿನ್ನ ಪ್ರಾಣ ಸ್ವರೂಪರೇ ಅದಾರ. ಭಕ್ತರು ಅಂತ ಯಾರಾದರೂ ಇದ್ರೆ ಈ ಭೂಲೋಕದಲ್ಲಿ ನಾನು ಒಬ್ಬನೇ ಭಕ್ತದೀನಿ. ಉಳಿದಂಥ ಎಲ್ಲ ಜೀವರಾಶಿ ಎಲ್ಲ ಮಾನವರು ನಿನ್ನ ಸ್ವರೂಪರಾದಾರ. ನೀನೇ ಪರಮಾತ್ಮ, ನಿನ್ನ ಹೊರತು ಮತ್ಯಾರು ಇಲ್ಲ, ನಾವು ಒಬ್ಬನೇ ಭಕ್ತದೀನಿ, ನನ್ನ ಬಿಟ್ಟ ಭಕ್ತರಾರು ಇಲ್ಲವಯ್ಯ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಜಗತ್ತಿನೊಳಗೆ ನನ್ನನ್ನು ಬಿಟ್ಟ ನಿನಗೆ ಬೇರೆ ಯಾರು ಭಕ್ತರಿಲ್ಲ ದೇವ. ಉಳಿದ ಅಂತ ಇರುವೆ 84 ಜೀವರಾಶಿಯೊಳಗೆ ನೀನೇ ಅದಿಪ್ಪ ಅಂದಮೇಲೆ ನನ್ನ ಹೊರತ ಉಳಿದದ್ದೆಲ್ಲ ಒಂದು ನಿನ್ನ ಸ್ವರೂಪಣ ಐತಿ ಅಂತೇಳಿ ಆ ಬಸವಣ್ಣನವರು ಈ ಒಂದು ಸರ್ವವ್ಯಾಪಿಯಾಗಿರ್ತಕ್ಕಂಥ ಆ ದೇವರ ದಿವ್ಯ ಶಕ್ತಿಯನ್ನು ಆ ಕೂಡಲ ಸಂಗಮನಲ್ಲೇ ಕಂಡುಕೊಂಡರು. ಅದಕ್ಕೆ ಈ ಅರಿಷಡ್ ವರ್ಗಗಳಾದಂಥ ಕಾಮಾದಿ ರಿಪುಗಳನ್ನು ಸಂಪೂರ್ಣ ನಾಶ ಮಾಡಿದ ಆ ವಿಷದ ಹಲ್ಲು ಮುರಿದ ಹಾವಿನಂತೆ ಅವುಗಳನ್ನು ಸ್ವಾಧೀನದಲ್ಲಿ ಇರಿಸಿಕೊಂಡ ಉಪಯೋಗಿಸ್ಕೊಳ್ಬೇಕು. ಮಾಯಾ ಹಾಗೂ ಭಿನ್ನ ದೃಷ್ಟಿ ಅಂತಕ್ಕಂಥ ಪರಸ್ತ್ರೀ ಸಂಘ ಬಿಡಿಸಿ ಬ್ರಹ್ಮಾಕಾರ ವೃತ್ತಿ ಅಂತಕ್ಕಂಥ ತನ್ನ ಸ್ತ್ರೀಯಲ್ಲಿ ಲೀನ ಆಗತಕ್ಕದ್ದು. ಈ ಒಂದು ಕಾಮವು ದುರ್ಮಾರ್ಗಿಗಳೊಳಗೆ ಕ್ರೋಧವನ್ನು ಉಂಟು ಮಾಡ್ತೈತಿ. ಪುಣ್ಯ ಸಂಪಾದಿಸಬೇಕು ಅಂತಂದ್ರೆ ಅಲ್ಲಿ ಲೋಭ, ಸತ್ಪುರುಷರಲ್ಲಿ ಮೋಹ, ಗರ್ವಿಗಳಲ್ಲಿ ಮದ, ದುಷ್ಕೃತಿಗಳಲ್ಲಿ ಮತ್ಸರ ಮಾತ್ರ ಇಟ್ಟುಕೊಂಡ ಸುಖಾನಂದವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಹಂಗೆ ಇಲ್ಲಿ ಮುಂದೆ ಆ ದೇವಿ ಆ ಮಹಿಷಾಸುರನ ವಧೆ ಮಾಡಬೇಕಾದ್ರೆ ಮಧುಪಾನವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ ಮಧು ಅಂತಂದ್ರೆ ಅಮೃತ, ಮೋಕ್ಷ ಸ್ವರೂಪ, ಪರಮ ಪಾವನ ಆಗಿರ್ತಕ್ಕಂಥ ಒಂದು ಛಿದ್ರಸ. ಹೃದಯ ಕಮಲದಲ್ಲಿ ಶಿವಜೀವರ ಸಾಮರಸ್ಯದಿಂದ ಯಾವ ಆನಂದ ಹುಟ್ಟುವುದೋ ಆ ಬ್ರಹ್ಮರಂಧ್ರದಲ್ಲಿ ಸಹಸ್ರದಳದ ಕಮಲದಿಂದ ಯಾವ ಅಮೃತ ಸುರಿತೈತೋ ಆ ಪರಮಾತ್ಮನ ಪರಮಾನಂದ ಸ್ವರೂಪದ ಅನುಭವ ಜ್ಞಾನವು ಏನಕ್ಕತಿ ಇಲ್ಲೇ ಮಧು ಅಂತೇಳಿ ಅನಿಸ್ಕೊತೈತಿ. ಅದನ್ನು ಸೇವಿಸುವುದು ಅಂದ್ರೆ ಮಧುಪಾನ ಅಂತೇಳಿ ಹೇಳ್ತಾರೆ. ಈ ಒಂದು ಮಧುಪಾನ ಯೋಗ ಸಾಧನದಿಂದ ದೊರಕ್ತೈತಿ. ಆದ್ದರಿಂದ ಈ ಒಂದು ಯೋಗ ಸಾಧನದಿಂದ
ಮಧುಪಾನವನ್ನು ಮಾಡಿದಾಗ ಕಣ್ಣು ಕೆಂಪಾಗಿ ಸ್ಮೃತಿ ಅನ್ನುವಂಥದ್ದು ತಪ್ತತಿ. ಈ ಒಂದು ಪರಮಾಣ ಜ್ಞಾನದಿಂದ ಶುದ್ರಾನಂದ ಮದಗಳನ್ನು, ಈ ಒಂದು ಅಷ್ಟಮದಗಳನ್ನು ನಾಶವನ್ನು ಮಾಡಬಹುದು ಅಂತೇಳಿ ಇಲ್ಲಿ ಹೇಳ್ತಾರೆ. ಈ ಒಂದು ಗ್ರಂಥದ ರಹಸ್ಯವನ್ನು ತಿಳಿಯದ ಮಧು ಶಬ್ದಕ್ಕೆ ಸೆರೆ ಅಂತಕ್ಕಂಥ ಒಂದು ಅರ್ಥವನ್ನು ಮಾಡಬಾರ್ದು. ಪೂಜಾ ಕಾಲದೊಳಗೆ ಕುರಿ ಕೋಳಿ ಕೋಣಗಳ ಬಲಿಯನ್ನು ಕೊಡುವುದರಿಂದ ದೇವಿ ಸಂತುಷ್ಟ ಆಕ್ಕಾಳು ಅಂತೇಳಿ ತಿಳ್ಕೊಂಡ ಕೆಲವೊಂದು ಜನ ತಿಳ್ಕೊಂಡರು. ಇದು ನಿಜಾನ ಆಗಿದ್ದಾದ್ರೆ ಈ ಒಂದು ಜಗತ್ತಿನೊಳಗೆ ಇಡೀ 84 ಲಕ್ಷ ಜೀವರಾಶಿಯೂ ಆ ದೇವಿಯ ಮಕ್ಕಳನ್ನ ಅದಾವು ಅಂತೇಳಿ ಸಿದ್ಧಾಂತ ಐತಿ. ವೇದ ಉಪನಿಷತ್ತುಗಳು ಹೇಳ್ತಾವು. ಅವ್ರದ್ದು ಅದು ಹೇಳಿದ್ದು ಸುಳ್ಳಾಗಬೇಕಾದೀತು. ಅದಕ್ಕೆ ನಿರುಪದ್ರವವಾಗಿರ್ತಕ್ಕಂಥ ಮೂಕ ಪ್ರಾಣಿಗಳನ್ನು ಕೊಂದ ಅರ್ಪಿಸುವುದರಿಂದ ಆ ತಾಯಿ, ಆ ದೇವಿ ಶಾಂತಳಾಕ್ಕಾಳು ಅಂತ ಅನ್ನುವಂಗಿದ್ರೆ ಆಕೆಗೆ ದಯಾನಿಧಿ, ಭಕ್ತವತ್ಸಲೆ ಅಂತಕ್ಕಂಥ ಆ ಒಂದು ನಾಮವೇ, ಆ ಒಂದು ಹೆಸರ ಸಲ್ತಿದ್ದಿದ್ದಾರೆ. ಹಂಗಾದ್ರೆ ಬಲಿ ಕೊಡೋದು ಅಂದ್ರೇನು, ಯಾವುದನ್ನು ಬಲಿ ಕೊಡಬೇಕು ಅಂತೇಳಿ ಅಂತಂದ್ರೆ ಪಶು ಸ್ವಭಾವದ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ಇಂದ್ರಿಯಗಳಾದ ಕಾಮಾದಿಗಳನ್ನು, ಅರಿಷಡ್ ವರ್ಗಗಳನ್ನು ತ್ಯಾಗ ಮಾಡುವುದನ್ನು ಬಲಿಪಶು ಅಂತೇಳಿ ನಾವಿಲ್ಲಿ ತಿಳ್ಕೊಂಡ. ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಸರ್ವಾರಿಷ್ಟಗಳನ್ನು, ಅರಿಷಡ್ ವರ್ಗಗಳನ್ನು ನಾಶ ಮಾಡಬೇಕು, ಅವನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳ್ತಾರೆ. ಒಂದು ಇಂದ್ರಿಯಗಳ ಬಲ ಪ್ರಧಾನವುಳ್ಳಂಥ ಪಶುಗಳಲ್ಲಿ ಮುಖ್ಯವಾಗಿ ಆಹಾರ, ನಿದ್ರೆ, ಭಯ, ಮೈಥುನ, ಹಿಂಸಾದಿ ರಜ ತಮೋ ಗುಣದ ಕಾರ್ಯಗಳು ಪ್ರಬಲವಾಗಿ ಇರ್ತವೆ. ಹಂಗೆ ಮನುಷ್ಯನಾದಂಥ ಈ ಒಂದು ಮನುಷ್ಯ ಪ್ರಾಣಿಯಲ್ಲಿ ಇಂದ್ರಿಯಗಳದೊಳಗೆ ನಾಲಿಗೆ, ಜನನೇಂದ್ರಿಯಗಳೆರಡು ಪ್ರಬಲವಾಗಿ ಇರ್ತವೆ. ಇವು ಪ್ರಬಲ ಇರೋದರಿಂದ ಈ ಒಂದು ಪುರಾಣದೊಳಗೆ ಕಾಮಕ್ಕೆ ಹೋತು ಅಂತೇಳಿ ಹೆಸರು ಇಟ್ಟಾರೆ. ಇನ್ನು ಕುರಿಗಳೊಳಗೆ ನಾಲಿಗೆ ಅಂತಕ್ಕಂಥ ಇಂದ್ರಿಯ ಪ್ರಬಲ ಇರೋದರಿಂದ ಆಹಾರಗಳಲ್ಲಿ ಆಸಕ್ತಿ ಯಾರಿಗಿರ್ತೈತೋ ಅಂಥವ್ರಿಗೆ, ಅಂಥ ಸ್ವಭಾವಕ್ಕೆ ಕುರಿ ಅಂತೇಳಿ ಹೆಸರಿಟ್ಟಾರೆ. ಇನ್ನು ಮದವೇರಿದಂಥ ಕೋಣನಲ್ಲಿ ಸಿಟ್ಟು ಮದಗಳು ಪ್ರಬಲ ಇರುವುದರಿಂದ ಕ್ರೋಧ ಮದಗಳಿಗೆ ಮಹಿಷ ಅಂತಕ್ಕಂಥ ಒಂದು ಹೆಸರನ್ನು ಲಾಕ್ಷಣಿಕವಾಗಿ ವರ್ಣಿಸ್ಯಾರ. ಆದ್ರೆ ಇವೆಲ್ಲ ಸ್ವಭಾವಗಳು ಅಷ್ಟಮದಗಳಿಂದ ಕೂಡಿರ್ತಕ್ಕಂಥ ಈ ಮಾನವರಲ್ಲಿ ಇರುವುದರಿಂದ ಈ ಗುಣಗಳನ್ನು ಆ ಪ್ರಾಣಿಗಳಿಗೆ ಹೋಲಿಸಿ ಆ ಗುಣಗಳನ್ನು ತಿರಸ್ಕರಿಸಿ ಅವುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಅವುಗಳನ್ನು ಸಾತ್ವಿಕದ ಕಡೆಗೆ ಎಳ್ಕೊಂಡು ಬಂದ ಸನ್ಮಾರ್ಗದತ್ತ ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಈ ಒಂದು ನವರಾತ್ರಿಯ ಶುಭ ಸಮಯದೊಳಗೆ ನೀವೆಲ್ಲ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ಹದ್ದು ಬಸ್ತಿನಲ್ಲಿಟ್ಟು ನಾವೆಲ್ಲರೂ ಆ ದೇವಿಯ ಒಂದು ಪ್ರಾರ್ಥನೆಯನ್ನು, ಉಪಾಸನೆಯನ್ನು ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು 8ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸೋಣಂತ. ಇನ್ನು 9ನೇ ಅಧ್ಯಾಯದೊಳಗೆ ಆ ಒಂದು ಅಷ್ಟಮದಗಳ ಸಂಹಾರ ಆದ ನಂತರ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತಕ್ಕಂಥ ಈ ಅರಿಷಡ್ ವರ್ಗಗಳು ಆ ಒಂದು ಸಾತ್ವಿಕ ಗುಣದಿಂದ ಆ ದೇವಿ ಸಂಹಾರ ಮಾಡಿದ್ದನ್ನು ನೀವೆಲ್ಲ ಕೇಳಿದ್ದೀವಿ. ಆವಾಗ ಈ ಒಂದು ದೇವಾನ ದೇವತೆಗಳು ಈ 9ನೇ ಅಧ್ಯಾಯದೊಳಗೆ ಆ ದೇವಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ
ದಯಾಸಾಗರಳಾದಂಥ ಜಗದಂಬೆಯೇ ನಿನ್ನಿಂದಲ ಉದಯಿಸಿದಂಥ ಸತ್ವ ರಜ ತಮೋ ಗುಣಗಳಿಂದ ಅಥವಾ ಜ್ಞಾನಕ್ರಿಯಾ ಇಚ್ಛಾಶಕ್ತಿಗಳಿಂದ ತ್ರಿಮೂರ್ತಿಗಳು ಅವತರಿಸಿ ನಿನ್ನ ಪಾದಧೂಳಿಯಿಂದ ಈ ಒಂದು ಜಗವನ್ನು ಪರ್ಸಕತ್ತಾರು. ನಿನ್ನ ಸೂತ್ರಧಾರದಿಂದಲೇ ಈ ಸರ್ವ ಜಗತ್ತಿನ ಒಂದು ವ್ಯವಹಾರ ನಡೆದೈತಿ. ಹೆಂಗಪ್ಪ ಅಂತಂದ್ರೆ ನೀರೇ ತೊರೆಯಾದಂಗೆ ಬಂಗಾರವೇ ಒಡವೆ ತೊಡಿಗೆಗಳಾದಂಗೆ ನೀನೇ ಜಗತ್ರೂಪಳಾಗಿರುವುದರಿಂದ ಜಗತ್ತಿನ ಸರ್ವ ವಸ್ತುಗಳು ನೀನೇ ಆಗಿರುವುದರಿಂದ ನಿನ್ನೆ ಒಬ್ಬಳೇ ಈ ಒಂದು ಜಗತ್ತಿನೊಳಗೆ ಪರಿಪೂರ್ಣಳದಿ. ನಾವೆಲ್ಲರೂ ನಿನ್ನ ಮಕ್ಕಳಿದ್ದೀವಿ. ಅದಕ್ಕೆ ನಮ್ಮನ್ನು ಸತತವಾಗಿ ಸನ್ಮಾರ್ಗದತ್ತ ನಡೆಸು ಅಂತೇಳಿ ತಿಳ್ಕೊಂಡು ಈ ಒಂದು 9ನೇ ಅಧ್ಯಾಯದೊಳಗೆ ಎಲ್ಲ ದೇವಾನುದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೋ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.